ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಬ್ಯಾಚುಲರ್ಸ್ ಕಿಚನ್. ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದೇನು ಅಂತಂದರೆ ಚಟ್ಪಟ್ ಶೇಂಗಾ ಮಸಾಲ. ಹೀಗೆ ಬೇಜಾರಾದಾಗ ಮಳೆಗಾಲದಲ್ಲಿ ತಿನ್ನೋದಕ್ಕೆ ಎಲ್ಲರೂ ಓಕೆ ಅಂತಾರೆ. ಆದರೆ ಇವತ್ತು ನಾನು ಅಡುಗೆ ಮಾಡ್ಕೊಳೋದು ಬೇಜಾರಾಗಿ ಮಾಡ್ತಾಯಿದ್ದೀನಿ. ಯಾಕಂದ್ರೆ ಬೆಳಗ್ಗೆಯಿಂದ ಡ್ಯೂಟಿ ಮಾಡಿ ಸುಸ್ತಾಗಿದ್ದೀನಿ. ಸೊ ನನಗೂ ಸ್ವಲ್ಪ ರೆಸ್ಟ್ ಬೇಕಲ್ಲ. ಅಡುಗೆನೇ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ? ಅದಕ್ಕೆ ಯಾಕೋ ಸ್ವಲ್ಪ ಬಾಯಿ ರುಚಿ ನೋಡೋಣ ಅಂತ ಶೇಂಗಾ ಮಸಾಲ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೀವು ಮನೇಲಿ ಮಾಡಿ. ಹಾಗೆ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಇಲ್ಲಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಶೇಂಗಾ ಸ್ವಲ್ಪ ತೊಗೊಂಡಿದ್ದೀನಿ. ನನಗೆ ಮಾತ್ರನೇ, ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಹೆಚ್ಚಿದ ಸೌತೆಕಾಯಿ, ಅರ್ಧ ನಿಂಬೆಹೋಳು. ಅರ್ಧ ಅಂತಲೇ ಹಾಕಬೇಕು ಅಂತ ಏನೂ ಇಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು. ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಆಮ್ಚೂರು ಪೌಡರು. ನನಗೆ ಆಮ್ಚೂರು ಪೌಡರ್ ಅಂದರೆ ಇಷ್ಟ. ಸೊ ಹಾಗಾಗಿ ಎಲ್ಲ ಚಾಟ್ಗಳಲ್ಲೂ ನಾನು ಆಮ್ಚೂರು ಪೌಡ್ರನ್ನ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ನಿಮಗೇನಾದರೂ ಆಮ್ಚೂರು ಪೌಡ್ರ್ ಇಷ್ಟ ಇದ್ದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಚಾಟ್ ಮಸಾಲ, ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಆರ್ಗ್ಯಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್. ಸೊ ನಾನೀಗ ಮಾಡೋಕ್ಕೆ ಹೊರಟಿರೋದು ಚಾಟ್ ಮಸಾಲ. ನೋಡಿ ಬರೀ ರುಚಿ ಸವಿಬೇಡಿ, ಹಾಗೆ ನೀವು ಸಹ ಮಾಡಿ ರುಚಿ ಸವಿರಿ. ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ, ನಿಮಗೆಷ್ಟು ಖಾರ ಸಾಕು ಅಷ್ಟು ಮಾತ್ರ ಹಾಕೊಂಡ್ರೆ ಸಾಕು. ಆಮ್ಚೂರು ಪೌಡರ್, ಚಾಟ್ ಮಸಾಲ, ಜೀರಾ ಪೌಡರ್. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನನಗನ್ಸಿದ ಮಟ್ಟಿಗೆ ಇಷ್ಟು ಸಾಕು. ಹೆಚ್ಚಿಗೆ ಆದರೆ ಉಪ್ಪಾಗ್ಬಿಡುತ್ತೆ. ಹಾಗೆ ಆರಿಗ್ಯಾನೋ, ಸ್ವಲ್ಪನೇ ಹಾಕಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ಸ್ವಲ್ಪ ನಿಂಬೆ ರಸ, ಅಲ್ಲ ಊಟ ಮಾಡೋ ಟೈಮಲ್ಲಿ ಏನು ಮಾಡ್ಕೋತಿದ್ದೀರಾ ಅಂತ ಹೇಳಬೇಡಿ. ಇದರಲ್ಲೂ ಸಹ ಹೈ ಪ್ರೋಟೀನ್ ಇರುತ್ತೆ. ಶೇಂಗಾ, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದರಲ್ಲೆಲ್ಲ ಹೈ ಪ್ರೋಟೀನ್ ಇರೋದು ಶೇಂಗಾದಲ್ಲಿ. ಸೌತೆಕಾಯಲ್ಲಿ ನೀರಿನಂಶ. ಹಾಗಾಗಿ ಇವತ್ತಿನ ಶೇಂಗಾ ಚಟ್ಪಟ್ ಮಸಾಲ ರೆಡಿ. ಸ್ನ್ಯಾಕ್ಸ್. ಹಾಗೆ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ, ಹಾಗೆ ಶೇರ್ ಮಾಡೋದಕ್ಕೆ, ಹಾಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಅಡ್ವಾನ್ಸಾಗಿ ಥ್ಯಾಂಕ್ ಯು.